ಫ್ರೆಂಡ್ಸ್, ಲಾಸ್ಟ್ ಕ್ಲಾಸ್ ನಿಮಗೆ ಟೆಸ್ಟಿಂಗ್ ಆಫ್ ಹೈಪೋಥಿಸಿಸ್ ಬಗ್ಗೆ ಥಿಯರಿ ನಾನು ಕ್ಲಾಸ್ ಮಾಡಿದ್ದೆ. ಸೊ ಇವತ್ತು ನಿಮಗೆ ಕ್ಲಾಸ್ ಬಂದು ಝೆಡ್ ಟೆಸ್ಟ್ ಬಗ್ಗೆ ಇರುತ್ತೆ. ಸೊ ಲಾಸ್ಟ್ ಕ್ಲಾಸ್ ಒಂದು ಸ್ವಲ್ಪ ರಿವ್ಯೂ ಮಾಡೋದಾದರೆ, ಲಾಸ್ಟ್ ಕ್ಲಾಸ್ ನಾನು ಮಾಡಿದ್ದು ನಿಮಗೆ ಮೇಜರಾಗಿ ಮೀನಿಂಗ್ ಆಫ್ ಹೈಪೋಥಿಸಿಸ್, ಅದರ ಕ್ಯಾರೆಕ್ಟರಿಸ್ಟಿಕ್ಸ್, ಟೈಪ್ಸ್, ಜೊತೆಗೆ ಒನ್ ಟೈಲ್ಡ್ ಮತ್ತು ಟೂ ಟೈಲ್ಡ್ ಟೆಸ್ಟ್, ಟೈಪ್ಸ್ ಆಫ್ ಎರರ್ಸ್, ಟೆಸ್ಟ್ ಆಫ್ ಸಿಗ್ನಿಫಿಕೆನ್ಸ್, ಕ್ರಿಟಿಕಲ್ ರೀಜನ್, ಅಕ್ಸೆಪ್ಟೆನ್ಸ್ ರೀಜನ್, ಟೂ ಟೈಲ್ಡ್ ಮತ್ತು ಒನ್ ಟೈಲ್ಡ್ ಟೆಸ್ಟ್. ಸೊ ಇವತ್ತು ನಾನು ನಿಮಗೆ ಕ್ಲಿಯರಾಗಿ ಇವತ್ತು ಎರಡನೇ ಕ್ಲಾಸು ಝೆಡ್ ಟೆಸ್ಟ್ ಬಗ್ಗೆ ಕ್ಲಾಸ್ ಮಾಡ್ತಾ ಇರೋದು. ಈ ಝೆಡ್ ಟೆಸ್ಟಲ್ಲಿ 4 ಥರ ವೇರಿಯಂಟ್ಸ್ ಇರುತ್ತೆ, ಅಪ್ಲಿಕೇಶನ್ಸ್ ಇರುತ್ತೆ. 4ರಲ್ಲಿ ಒಂದು ಅಪ್ಲಿಕೇಶನ್ನ ನಾನು ನಿಮಗೆ ಪ್ರಾಬ್ಲಮ್ಸ್ ಮಾಡಿಸ್ತೀನಿ ನಾನು. ಸೊ ಅದರ ಸ್ಟಾರ್ಟ್ ಮಾಡೋಣ ಝೆಡ್ ಟೆಸ್ಟ್ ಕ್ಲಾಸ್ನ. ಸೊ ಝೆಡ್ ಟೆಸ್ಟ್ ಅಂತ ಅಂದರೆ ಇಟ್ ಈಸ್ ಟೆಸ್ಟ್ ಬೇಸ್ಡ್ ಫಾರ್ ಲಾರ್ಜ್ ಸ್ಯಾಂಪಲ್ಸ್. ಮೇಜರಾಗಿ ಲಾರ್ಜ್ ಸ್ಯಾಂಪಲ್ಸ್ ನಾನು ಆಲ್ರೆಡಿ ಹೇಳಿದೆ. ಟೆಸ್ಟಿಂಗ್ ಅಂತ ಅಂದರೆ ಯು ಜಸ್ಟ್ ಟೆಸ್ಟ್, ಯು ನಾಟ್ ಜಸ್ಟ್ ಟೆಸ್ಟಿಂಗ್ ಎಂಟೈರ್ ಪಾಪ್ಯುಲೇಷನ್ ನೀವು ಟೆಸ್ಟ್ ಮಾಡಲ್ಲ. ಅದರಲ್ಲಿ ಕೆಲವೊಂದು ಸ್ಯಾಂಪಲ್ಸ್ಗಳನ್ನ ಇಟ್ಕೊಂಡು ನೀವು ಟೆಸ್ಟ್ ಮಾಡ್ತೀರಾ. ಸೊ ಸ್ಯಾಂಪಲ್ ತೊಗೋಬೇಕಾದ್ರೆ ನೀವು ಸ್ವಲ್ಪ ಸ್ಯಾಂಪಲ್ಸ್ ತೊಗೋಬೋದು ಅಥವಾ ಜಾಸ್ತಿ ಸ್ಯಾಂಪಲ್ಸ್ ತೊಗೋಬೋದು. ನಾವು ಲಾರ್ಜ್ ಸ್ಯಾಂಪಲ್ಸ್ ಅಂದರೆ ಎಷ್ಟು? ಮೋರ್ ದೆನ್ 30ಗಿಂತ ಜಾಸ್ತಿ ತೊಗೊಂಡಾಗ ಅದನ್ನು ಲಾರ್ಜ್ ಸ್ಯಾಂಪಲ್ ಅಂತ ಕರಿತೀವಿ ನಾವು. ಸೊ ಅಂಥ ಟೈಮಲ್ಲಿ ನಾವು ಝೆಡ್ ಟೆಸ್ಟನ್ನ ಇಂಪ್ಲೈ ಮಾಡಬೇಕಾಗತ್ತೆ. ಅದನ್ನು ಹೇಳ್ತಾ ಇರೋದು ನೋಡಿ ಇಲ್ಲಿ. ದ ಟೆಸ್ಟ್ ಬೇಸ್ಡ್ ಆನ್ ಲಾರ್ಜ್ ಸ್ಯಾಂಪಲ್ಸ್ ಆರ್ ಕಾಲ್ಡ್ ಲಾರ್ಜ್ ಸ್ಯಾಂಪಲ್ ಟೆಸ್ಟ್. ಇಯರ್ ಟೆಸ್ಟ್ ಆರ್ ಬೇಸ್ಡ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅಪ್ಲೈ ಆಗುತ್ತೆ. ಆಲ್ರೆಡಿ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಸ್ಟಡಿ ಮಾಡಿದರೆ ಇದು ಇದಾಗುತ್ತೆ. ಬಿಕಾಸ್ ಸ್ಯಾಂಪ್ಲಿಂಗ್ ಡಿಸ್ಟ್ರಿಬ್ಯೂಷನ್ಸ್ ಆಫ್ ಲಾರ್ಜ್ ಸ್ಯಾಂಪಲ್ಸ್ ನೋಡಿ, ಎನ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 30ಗಿಂತ ಹೆಚ್ಚು ಇದ್ದರೆ ಅದನ್ನು ನಾವು ಝೆಡ್ ಟೆಸ್ಟ್ಗೆ ಇಂಪ್ಲೈ ಮಾಡ್ತೀವಿ. ಸೊ ಎ ಝೆಡ್ ಟೆಸ್ಟ್ ಇಸ್ any statistical test for which the distribution of the test statistic under the null hypothesis can be approximated by normal distribution. Okay, that is a Z test. So Z test ಅಲ್ಲಿ ನಿಮಗೆ ಪ್ರೊಸೀಜರ್ಸ್ ಯಾವ ಥರ ಇರುತ್ತೆ ಅಂತ ನಾನು ನೋಡ್ತಾ ಹೋಗೋಣ. ಸೊ ಪ್ರೊಸೀಜರ್ಸ್ ನೋಡಿ ಇಲ್ಲಿ. ಫಸ್ಟ್ ಸ್ಟೆಪ್ ಆಗುತ್ತೆ. ಫಸ್ಟ್ ಸ್ಟೆಪ್ಪಲ್ಲಿ ನಿಮಗೆ ಸೆಟ್ಟಿಂಗ್ ಅಪ್ ಆಫ್ ನಲ್ ಹೈಪೋಥಿಸಿಸ್. ನಾನು ಆಲ್ರೆಡಿ ಲಾಸ್ಟ್ ಕ್ಲಾಸಲ್ಲಿ ನಿಮ್ಗೆ ಹೇಳಿದ್ದೆ, ನಲ್ ಹೈಪೋಥಿಸಿಸ್ ಅಂತ ಅಂದರೆ ನಲ್ ಹೈಪೋಥಿಸಿಸ್ ಈಕ್ವಾಲಿಟಿ, ದಟ್ ಶೋಯಿಂಗ್ ಈಕ್ವಾಲಿಟಿ ಆಗಿರುತ್ತೆ. ಯಾವಾಗಲೂ ಈಕ್ವಲ್ ಸಿಂಬಲ್ಸ್ನ ಡಿನೋಟ್ ಮಾಡುತ್ತೆ. ಎರಡು ಈಕ್ವಲ್ ಅಂತ ಹೇಳ್ತೆ, ಎರಡು ನೀವೇನು ಪಾಪ್ಯುಲೇಷನ್ನ ಇದು ಮಾಡ್ತೀವಿ ಈಕ್ವಲ್ ಇಷ್ಟಿರುತ್ತೆ ಅಂತ ಹೇಳುತ್ತೆ. ಎರಡನೇದು ಸೆಕೆಂಡ್ ಸ್ಟೆಪ್ ಇಸ್ ನಲ್ ಹೈಪೋಥಿಸಿಸ್ನ ಬೇಸ್ ಮಾಡಿಕೊಂಡು ನಾವು ನಲ್ ಹೈಪೋಥಿಸಿಸ್ನ ಬೇಸಿಸ್ ಮಾಡ್ಕೊಂಡು ನಾವು ಆಲ್ಟರ್ನೇಟಿವ್ ಹೈಪೋಥಿಸಿಸ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ಸೊ ಆಲ್ಟರ್ನೇಟಿವ್ ಹೈಪೋಥಿಸಿಸಲ್ಲಿ ನಾನು ಆಲ್ರೆಡಿ ಹೇಳಿದೆ, ನಲ್ ಹೈಪೋಥಿಸಿಸ್ ಈಕ್ವಲ್ಸ್ನ ರಿಸೆಂಬಲ್ ಮಾಡಿದ್ರೆ ಆಲ್ಟರ್ನೇಟಿವ್ ಹೈಪೋಥಿಸಿಸ್ ನಾಟ್ ಈಕ್ವಲ್, ಗ್ರೇಟರ್ ದ್ಯಾನ್ ಮತ್ತು ಲೆಸ್ ದ್ಯಾನ್ನ ಇದು ಮಾಡ್ತಾ ಹೋಗುತ್ತೆ. ಸೊ ನಾಟ್ ಈಕ್ವಲ್ ಅಂದರೆ ಟೂ ಟೈಲ್ಡ್ ಟೆಸ್ಟ್ ಆಗುತ್ತೆ, ಅಥವಾ ಒನ್ ಟೈಲ್ಡ್ ಬೇಕು ಅಂದರೆ ಲೆಸ್ ದ್ಯಾನ್ ಇದ್ದರೆ ಲೆಫ್ಟ್ ಟೈಲ್ಡ್, ಗ್ರೇಟರ್ ದ್ಯಾನ್ ಇದ್ದರೆ ರೈಟ್ ಟೈಲ್ಡ್ ಟೆಸ್ಟ್ ಆಗುತ್ತೆ. ಸೊ ಇದು ಫಸ್ಟು ನಲ್ ಹೈಪೋಥಿಸಿಸ್ ಫಸ್ಟು ನಾವು ಸೆಟ್ ಮಾಡಬೇಕು. ಸೆಕೆಂಡು ಅದಕ್ಕೆ ಕಾಂಟ್ರಡಿಕ್ಟರಿ ಆಗಿ ಆಲ್ಟರ್ನೇಟಿವ್ ಹೈಪೋಥಿಸಿಸ್ ಮಾಡಬೇಕು. ಥರ್ಡ್ ಸ್ಟೆಪ್ಪಲ್ಲಿ ಸ್ಟ್ಯಾಟಿಸ್ಟಿಕ್ಸ್ನ ಟೆಸ್ಟ್ ಮಾಡಬೇಕು. ದಿಸ್ ಈಸ್ ವಾಟ್ ಟೆಸ್ಟ್ ಸ್ಟ್ಯಾಟಿಸ್ಟಿಕ್ ಅಂತ ನಾವು ಕರಿತೀವಿ. ಒಂದು ಫಾರ್ಮುಲಾನ ಯೂಸ್ ಮಾಡಿ ಇದನ್ನು ಇದು ಮಾಡಬೇಕು. ಸೊ ಯಾವ ರೀತಿ ಅದನ್ನು ಮಾಡೋದು ಅಂತ ಅಂದರೆ, ಸೊ ಝೆಡ್ ಈಸ್ ಈಕ್ವಲ್ ಟು ರಿಲೆವೆಂಟ್ ಸ್ಟ್ಯಾಟಿಸ್ಟಿಕ್ಸ್ ಮೈನಸ್ ಹೈಪೋಥೆಟಿಕಲ್ ವ್ಯಾಲ್ಯೂ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಎರರ್ ಅಂತ ನಾವು ನೋಡ್ತೀವಿ. ಸೊ ರಿಲೆವೆಂಟ್ ಸ್ಟ್ಯಾಟಿಸ್ಟಿಕ್ ಅಂತಂದರೆ, ಈಗ ಸ್ಯಾಂಪಲ್ಸ್ನ ನೀವು ತೊಗೊಂಡಿರ್ತೀರ, 30ಗಿಂತ ಹೆಚ್ಚು ಸ್ಯಾಂಪಲ್ಸ್ನ ನೀವು ತೊಗೊಂಡಾಗ ಅದರಲ್ಲಿ ಬರೋ ಒಂದು ರಿಲೆವೆಂಟ್ ಮೀನ್, ಎಸ್ಪೆಷಲಿ ಏನಂತ ಕರಿತೀವಿ ಅದನ್ನ ಮೀನ್ನ ತೊಗೊಂಡು ಆ ಮೀನು ತೊಗೊಳೋದಕ್ಕೆ ನಾವೇನಂತ ಕರಿತೀವಿ, ರಿಲೆವೆಂಟ್ ಸ್ಟ್ಯಾಟಿಸ್ಟಿಕ್ ಅಂತ ಕರಿತೀವಿ. ಹೈಪೋಥೆಟಿಕಲ್ ಅಂದರೆ ನೀನು ಏನು ಪ್ರೂವ್ ಮಾಡೋಕ್ಕೆ ಹೋಗ್ತೀಯ ಆ ವ್ಯಾಲ್ಯೂನ ನಾವೇನಂತ ಕರಿತೀವಿ, ಹೈಪೋಥೆಟಿಕಲ್ ವ್ಯಾಲ್ಯೂ ಅಂತ ಇದು ಮಾಡ್ತೀವಿ. ಸೊ ದಟ್ ಈಸ್ ಎಷ್ಟು ಸ್ಟ್ಯಾಂಡರ್ಡ್ ಎರರ್ ಇದೆ ಅದನ್ನು ಡಿವೈಡ್ ಮಾಡಿದ್ರೆ ನಮಗೇನು ಬರುತ್ತೆ, ಝೆಡ್ ವ್ಯಾಲ್ಯೂ ಬರುತ್ತೆ. ಸೊ ಇದಾದ ತಕ್ಷಣ ನಮಗೊಂದು ವ್ಯಾಲ್ಯೂ ಬರುತ್ತೆ. ಸೊ ಎನ್ ಇಸ್ 0.1 ಇದಿರುತ್ತೆ. ಇದಾದ ತಕ್ಷಣ ಟೇಬಲ್ ವ್ಯಾಲ್ಯೂಗೆ ನಾವು ಒಂದು ಇದು ಕೊಡ್ತೀವಿ. ಸೊ 2% ಇರುತ್ತೆ, ಒಂದು 5% ಮತ್ತು 1%. ಝೆಡ್ ಟೆಸ್ಟಲ್ಲಿ ಯೂಸ್ ಮಾಡೋ ಟೇಬಲ್ ಇದೆ. ಏಕೆಂದರೆ ನೀವು ಯಾವುದೇ ಟೆಸ್ಟನ್ನು ಮಾಡಿದಾಗ ಝೆಡ್ ಇರ್ಬೋದು, ಟಿ ಇರ್ಬೋದು, chi² ಇರ್ಬೋದು, ಟೇಬಲ್ಸ್ ವ್ಯಾಲ್ಯೂ ಇಸ್ ಇಂಪಾರ್ಟೆಂಟ್. ಬಟ್ ಝೆಡ್ ಟೆಸ್ಟಿಗೆ ಅಂತಲೇ ಇರೋ ಒಂದು ಟೇಬಲ್ಲು ಇದಾಗಿರುತ್ತೆ. ಸೊ ಈ ಟೇಬಲ್ ಏನು ಹೇಳುತ್ತೆ ಅಂದರೆ, ಟೂ ಟೈಲ್ಡ್ ಟೆಸ್ಟ್ ಅಂದರೆ -ಕೆ 1.96 +ಕೆ 1.96. ಇದು 2.58, 1% ಅಲ್ಲಾದರೆ 2.58 ಪ್ಲಸ್ ವ್ಯಾಲ್ಯೂ ಇದಿರುತ್ತೆ. -ಕೆ ಅಂದರೆ ಲೆಫ್ಟ್, +ಕೆ ಅಂದರೆ
ರೈಟ್. ಸೊ ಟೂ ಟೈಲಲ್ಲಿ ಎರಡು ಸೈಡು ಬರೋದ್ರಿಂದ ಈ ಎರಡರ ಮಧ್ಯೆ ಇರಬೇಕು ವ್ಯಾಲ್ಯೂ, ಆಗಿದ್ರೆ ಮಾತ್ರ ಅದು ಅಕ್ಸೆಪ್ಟೆಡ್ ಆಗಿರುತ್ತೆ. ಬಟ್ ಒನ್ ಟೈಲ್ ಟೆಸ್ಟಲ್ಲಿ -k ಇರುತ್ತೆ. ಸೊ ಇಷ್ಟರೊಳಗಡೆ ಇರಬೇಕು. ಇದಕ್ಕಿಂತ ಕ್ರಾಸ್ ಆಯಿತು ಅಂದರೆ ದಟ್ ಇಸ್ ರಿಜೆಕ್ಟೆಡ್ ರೀಜನ್. ಸೊ ವ್ಯಾಲ್ಯೂಸ್ಗಳು ಈ ಥರ ಬರುತ್ತೆ. ಈ ಟೇಬಲ್ ವ್ಯಾಲ್ಯೂ ಬೇಸಿಸ್ ಮಾಡಿಕೊಂಡು ನಾವೇನು ಮಾಡ್ತೀವಿ, ಎರಡನ್ನೂ ಕಂಪೇರ್ ಮಾಡ್ತೀವಿ. ಒಂದು ಝೆಡ್ ವ್ಯಾಲ್ಯೂನು ಮತ್ತು ಟೇಬಲ್ ವ್ಯಾಲ್ಯೂನು ಈ ಎರಡನ್ನೂ ಇಟ್ಕೊಂಡು ಏನು ಮಾಡ್ತೀವಿ, ಫಿಫ್ತ್ ಸ್ಟೆಪ್ಪಿಗೆ ಬಂದಾಗ ಇಫ್ ದ ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂ ಆಫ್ ಸ್ಟ್ಯಾಟಸ್ ಇಸ್ ಅಕ್ಸೆಪ್ಟೆಡ್ ರೀಜನ್, ಆ ರೀಜನ್ ಬಂದಾಗ, ನಾನು ಲಾಸ್ಟ್ ಟೈಮ್ ನಿಮ್ಗೆ ಚಾರ್ಟ್ ತೋರಿಸಿದೆ, ಆ ರೀಜನ್ ಒಳಗೆ ಬಂದರೆ ದಟ್ ಈಸ್ ಅಕ್ಸೆಪ್ಟೆಡ್. ಆ ರೀಜನ್ ಬಿಟ್ಟು ಆ ಕಡೆ ಹೋಗಿದ್ರೆ ಟೂ ಟೈಲ್ ಟೆಸ್ಟಲ್ಲಿ ಎರಡು ಸೈಡು ಹೋಗಿದ್ರೆ, ಒನ್ ಟೈಲ್ ಟೆಸ್ಟಲ್ಲಿ ಒಂದು ಸೈಡು ಆಗಿದ್ದರೆ ಅದನ್ನು ರಿಜೆಕ್ಟ್ ಮಾಡ್ತೀವಿ. ಸೊ ಇಲ್ಲಿ ನೋಡಿ, ಇಲ್ಲಿ ಟೂ ಟೈಲ್ ಟೆಸ್ಟಲ್ಲಿ ಒಂದು ಫಾರ್ಮೆಟೇ ಹೇಳ್ಬಿಟ್ಟಿದ್ದಾರೆ ಅವರು. ಟೂ ಟೈಲ್ ಟೆಸ್ಟ್ ಇಸ್ ಸಮಥಿಂಗ್ ಲೈಕ್ ದಿಸ್. ಫಾರ್ ಟೂ ಟೈಲ್ ಟೆಸ್ಟ್, if -k is less than or equal to k, -k less than or equal to k, ಇಲ್ಲಿದೆ ನೋಡಿ, ಇಲ್ಲಿ -k less than or equal to z ಕ್ಯಾಲ್ಕುಲೇಷನ್ ಅಂದರೆ ನೀವು ಇಲ್ಲಿ ಏನು ಕಂಡು ಹಿಡಿದಿರ್ತೀರ ಮೇಲೆ ಟೆಸ್ಟ್ ಸ್ಟ್ಯಾಟಿಸ್ಟಿಕ್ಸ್, ಅದು ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು k ಆದರೆ ಅಕ್ಸೆಪ್ಟ್ ಆಗುತ್ತೆ. ಅದೇ ಒನ್ ಟೈಲ್ ಟೆಸ್ಟ್ ಅಂದರೆ ರೈಟ್ ಟೈಲ್ ಟೆಸ್ಟ್. ಇದು ನೋಡಿ, ಇದು ರೈಟ್ ಟೈಲ್ ಟೆಸ್ಟ್. ಲೆಫ್ಟ್ ಟೈಲ್ ಟೆಸ್ಟಲ್ಲಿ z ಕ್ಯಾಲ್ಕುಲೇಷನ್ ಈಸ್ ಗ್ರೇಟರ್ ದ್ಯಾನ್ -k ಆಗಿರಬೇಕು. ಅದೇ ರೈಟ್ ಟೈಲಲ್ಲಿ z ಕ್ಯಾಲ್ಕುಲೇಟೆಡ್ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು k ಆಗಿರಬೇಕಾಗುತ್ತೆ. ಸೊ ಈ ಬೇಸಿಸ್ ಮೇಲೆ ದಿಸ್ ಈಸ್ ದ ಪ್ರೊಸೀಜರ್ ಫಾರ್ ಟೆಸ್ಟಿಂಗ್ ಹೈಪೋಥೆಸಿಸ್. ಝೆಡ್ ಟೆಸ್ಟಲ್ಲಿ ಪ್ರೊಸೀಜರ್ನ ನಾವು ಫಾಲೋ ಮಾಡುವಂಥದ್ದು. ಸೊ ಇದು ಮೇಯ್ನ್ ಪ್ರೊಸೀಜರ್ ಅಂತಲೇ ಹೇಳ್ಬೋದು ಝೆಡ್ ಟೆಸ್ಟ್ಗೆ. ಸೊ ನೆಕ್ಸ್ಟ್ ವಿ ಮೂವ್ ಆನ್ ಟು ಅಪ್ಲಿಕೇಶನ್ಸ್ ಆಫ್ ಝೆಡ್ ಟೆಸ್ಟ್. ಝೆಡ್ ಟೆಸ್ಟಲ್ಲಿ ನಿಮಗೆ 4 ಥರ ಇದೆ. ಒಂದು test for population mean, second one is test for equality of means of two populations, third one test for population proportion, test for equality of proportions of two populations. ಇದು ಒಂದು ಪೂರ್ತಿ ಒಂದು ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ನೋಡಿ. ಫಸ್ಟ್ ಒನ್ ಟೆಸ್ಟ್ ಫಾರ್ ಪಾಪ್ಯುಲೇಷನ್ ಮೀನ್ ಪಾಪ್ಯುಲೇಷನ್ ಅಂತಂದರೆ ಇಟ್ಸ್ ಅ ಸಿಂಗಲ್ ಮೀನ್, ಸಿಂಗಲ್ ಸ್ಟ್ಯಾಂಡರ್ಡ್ ಡಿವಿಷನ್ ಇರುತ್ತೆ. ಇವು ಒಂದೇ ಒಂದು ಪಾಪ್ಯುಲೇಷನ್ ತೊಗೋತಾರೆ, ಯಾವುದೋ ಒಂದು, ಇವ್ರು ನಾಟ್ ಕಂಪೇರ್ ಕೂಡ ಮಾಡೋದಿಲ್ಲ. ಯಾವುದೋ ಒಂದು ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ನಾನು ಎಕ್ಸಾಂಪಲ್ನ ಕ್ಯಾರಿ ಮಾಡೋಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ಅದು ನಿಮಗೆ ಈಸಿ ಆಗುತ್ತೆ ಅಂತ. ಸ್ಟೇಟ್ಮೆಂಟ್ ಮಾಡಿದ್ದೆ ನಿಮಗೆ, ನಾರ್ತ್ ಇಂಡಿಯನ್ಸ್ ಆರ್ ಟಾಲರ್ ದ್ಯಾನ್ ಸೌತ್ ಇಂಡಿಯನ್ಸ್. ಇಲ್ಲಿ ನಾರ್ತ್ ಇಂಡಿಯನ್ಸು ತೊಗೊಳ್ಳಲ್ಲ, ಸೌತ್ ಇಂಡಿಯನ್ಸ್ ತೊಗೊಳ್ಳಲ್ಲ. ನಾರ್ತ್ ಇಂಡಿಯನ್ಸ್ ಹೈಟ್ ಮಾತ್ರ ತೊಗೋತೀವಿ. ನಾರ್ತ್ ಇಂಡಿಯನ್ಸ್ ಆ್ಯಾವ್ರೇಜ್ ಹೈಟ್ ಈಸ್ 180 ಸೆಂಟಿಮೀಟರ್ ಅಂತ ನಾನು ತೊಗೋತೀನಿ. ನಾರ್ತ್ ಇಂಡಿಯನ್ಸ್ ಆ್ಯಾವ್ರೇಜ್ ಹೈಟ್ ಈಸ್ 180 ಸೆಂಟಿಮೀಟ್ರ್ ಅಂತ ತೊಗೋತೀನಿ. ಸೊ 180 ಸೆಂಟಿಮೀಟ್ರು ಈಕ್ವಲ್ ಆಗ್ಬೋದು, ಅದು ನಲ್ ಹೈಪೋಥೆಸಿಸ್ ಆಗುತ್ತೆ. 180 ಆದರೆ ಈಕ್ವಲ್ಸ್ ನಲ್ ಹೈಪೋಥೆಸಿಸ್ ಅಂದರೆ 180 ಮೀನ್ ಈಸ್ ಈಕ್ವಲ್ ಟು 180 ಸೆಂಟಿಮೀಟ್ರ್ ಆಗುತ್ತೆ. ನಾಟ್ ಈಕ್ವಲ್ ಟು ಆದರೆ ಟೂ ಟೈಲ್ ಟೆಸ್ಟ್ ಆಗುತ್ತೆ. ದಟ್ ಈಸ್ ಆಲ್ಟರ್ನೇಟಿವ್ ಹೈಪೋಥೆಸಿಸ್. ಗ್ರೇಟರ್ ದ್ಯಾನ್ ಇದ್ದರೆ ರೈಟ್ ಟೈಲ್ ಆಗುತ್ತೆ, ಲೆಸ್ ದ್ಯಾನ್ ಇತ್ತು ಅಂದರೆ ಅದು ಲೆಫ್ಟ್ ಟೈಲ್ ಆಗುತ್ತೆ. ಸೊ ಸಿಂಗಲ್ ಪಾಪ್ಯುಲೇಷನ್ ಅಂತ ತೊಗೊಳೋದನ್ನ ನಾನು ಟೆಸ್ಟ್ ಫಾರ್ ಪಾಪ್ಯುಲೇಷನ್ ಮೀನ್ ಅಂತ ಕರಿತೀನಿ. ನೆಕ್ಸ್ಟ್ ಒನ್ ಇಸ್ ಟೆಸ್ಟ್ ಫಾರ್ ಈಕ್ವಾಲಿಟಿ ಆಫ್ ಮೀನ್ಸ್ ಆಫ್ ಟೂ ಪಾಪ್ಯುಲೇಷನ್ಸ್, ಅಂದರೆ ಎರಡು ಪಾಪ್ಯುಲೇಷನ್ ತೊಗೋತೀನಿ. ಅದೇ ರೀತಿ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ಸ್ ಅಂತ ನಾನು ತೊಗೋತೀನಿ. ಸೊ ಈ ಥರ ಇರೋದನ್ನ ನಾವೇನಂತ ಕರಿತೀವಿ, ನಾವು ಟೂ ಪಾಪ್ಯುಲೇಷನ್ ಅಂತ ನಾವು ಕರಿತೀವಿ. ಸೊ ಪಾಪ್ಯುಲೇಷನ್ ಪ್ರಪೋರ್ಷನ್ ಅಂತಂದರೆ ಸಿಂಗಲ್ ಪಾಪ್ಯುಲೇಷನ್ನಲ್ಲೇ ಈಗ ನಾರ್ತ್ ಇಂಡಿಯನ್ಸಲ್ಲಿ ಬರೀ ಬಾಯ್ಸ್ ಪಾಪ್ಯುಲೇಷನ್ ಅಂತ ತೊಗೋತೀನಿ ನಾನು. 400, ನಾನು ಫಾರ್ ಎಕ್ಸಾಂಪಲ್ 400ರಲ್ಲಿ 200 ಜನ ಬಾಯ್ಸ್ ಮಾತ್ರ ತೊಗೋತೀನಿ. ಅದನ್ನ ಪಾಪ್ಯುಲೇಷನ್ ಪ್ರಪೋರ್ಷನ್ ಅಂತ ನಾವು ಕರಿತೀವಿ. ಅದೇ ರೀತಿ ಈಕ್ವಾಲಿಟಿ ಆಫ್ ಪಾಪ್ಯುಲೇಷನ್ ಪ್ರಪೋರ್ಷನ್ ಆಫ್ ಟೂ ಪಾಪ್ಯುಲೇಷನ್ಸ್ ಅಂದರೆ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನಲ್ಲಿ ಬರೀ ಬಾಯ್ಸಲ್ಲಿ ಇಷ್ಟು ಪರ್ಸೆಂಟೇಜ್ ಜನ, ಇಷ್ಟು ಪರ್ಸೆಂಟ್ ಅಂತ ಎರಡರ ಪಾಪ್ಯುಲೇಷನಲ್ಲಿ ತೊಗೊಳ್ಳೋವಂಥದ್ದನ್ನ ನಾವು ಟೆಸ್ಟ್ ಫಾರ್ ಈಕ್ವಾಲಿಟಿ ಆಫ್ ಪ್ರಪೋರ್ಷನ್ಸ್ ಆಫ್ ಟೂ ಪಾಪ್ಯುಲೇಷನ್ಸ್ ಅಂತ ನಾವಿಲ್ಲಿ ಕರಿತೀವಿ. ಸೊ ಈಗ ಒನ್ ಬೈ ಒನ್ ನಾವು ಇದು ಮಾಡೋಣ. ಈ ಕ್ಲಾಸಲ್ಲಿ ನಾನು ನಿಮಗೆ ಮಾಡ್ತಾ ಇರೋದು ಟೆಸ್ಟ್ ಫಾರ್ ಪಾಪ್ಯುಲೇಷನ್ ಮೀನ್ ಮಾತ್ರ ಇಲ್ಲಿ ನಾನು ಮಾಡ್ತಾ ಇರೋದು. ಸೊ ಹೋಗೋಣ. ಟೆಸ್ಟ್ ಫಾರ್ ಪಾಪ್ಯುಲೇಷನ್ ಮೀನಲ್ಲಿ ಮೊದಲನೇದು ನೀವು ಇರಬೇಕು, ಫಸ್ಟ್ ಸ್ಟೆಪ್ ನಲ್ ಹೈಪೋಥೆಸಿಸ್ ಯಾವಾಗಲೂ μ ಈಸ್ ಈಕ್ವಲ್ ಟು μ ನಾಟ್. ಏನು ನೀವು ಟೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀರೋ ಅದು ಯಾವಾಗಲೂ ಈಕ್ವಲ್ ಆಗಿರುತ್ತೆ. ಈ ಆಲ್ಟರ್ನೇಟಿವ್ ಹೈಪೋಥೆಸಿಸ್ 3 ಇದೆ, 3ರಲ್ಲಿ ಒಂದೇ ಬರೋದು. H1 ಅಂತ ಏನಂತ ಇಲ್ಲಿ ನೋಟ್ ಮಾಡಿದ್ರೆ ಅದು ನಲ್ ಹೈಪೋಥೆಸಿಸ್ ದ ಪಾಪ್ಯುಲೇಷನ್ ಮೀನ್ μ ಈಸ್ ಈಕ್ವಲ್ ಟು ಏನು ಟೆಸ್ಟ್ ಮಾಡೋಕ್ಕೆ ಇಷ್ಟಪಟ್ಟಿದ್ರೆ ಅದು ಈಕ್ವಲ್ಸ್ನ ಸಿಂಬಲೈಸ್ ಮಾಡ್ತಾ ಹೋಗುತ್ತೆ. ವೇರಸ್ ಆಲ್ಟರ್ನೇಟಿವ್ ಹೈಪೋಥೆಸಿಸ್ 3 ಇರುತ್ತೆ, 3ರಲ್ಲಿ ಒಂದೇ ಬರೋದು. ನಾಟ್ ಈಕ್ವಲ್ ಆಗ್ಬೋದು, ಲೆಸ್ ದ್ಯಾನ್ ಆಗ್ಬೋದು, ಗ್ರೇಟರ್ ದ್ಯಾನ್ ಆಗ್ಬೋದು. ಸೊ ನಾಟ್ ಈಕ್ವಲ್ ಅಂದರೆ ಟೂ ಟೈಲ್ ಟೆಸ್ಟು, ಲೆಸ್ ದ್ಯಾನ್ ಆದರೆ ಲೆಫ್ಟ್ ಟೈಲ್ ಟೆಸ್ಟು, ಗ್ರೇಟರ್ ದ್ಯಾನ್ ಅಂತಂದರೆ ಟೂ ಟೈಲ್ ಟೆಸ್ಟ್ ಅಂತ ಇದು ಮಾಡ್ತೀವಿ. ಸೊ ಈ ಟೆಸ್ಟ್ ಫಾರ್ ಮೀನ್ ಪಾಪ್ಯುಲೇಷನ್, ಸಿಂಗಲ್ ಪಾಪ್ಯುಲೇಷನ್ ಇದ್ದರೆ ಫಾರ್ಮುಲಾ ಬಂದು ಇದು ಇಂಪಾರ್ಟೆಂಟ್, ಇದು ನೋಟ್ ಮಾಡ್ಕೋಬೇಕಾಗತ್ತೆ ನೀವು.
Z is equal to x bar minus mu divided by standard deviation divided by square root of n. Standard deviation divided by square root of n. ಇದು ಸ್ಟ್ಯಾಂಡರ್ಡ್ ಎರರ್. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಎನ್ ಅಂತಂದರೆ ಇದನ್ನ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ನಾವು ಕರಿತೀವಿ ನಾವು. ಓಕೆ, ಸೊ ಈಗ ಲೆಕ್ಕ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಪ್ರಾಬ್ಲಮ್ ನಿಮಗೆ ಹೇಳ್ತೀನಿ ನೋಡಿ ಇಲ್ಲಿ. ಸೊ ಫಸ್ಟ್ ಪ್ರಾಬ್ಲಮಲ್ಲಿ ನೀವು a sample of 100 students is chosen from a large group of students. The average height of these students is 160 centimeter and standard deviation is 8 centimeter. At 5% level of significance, can we reasonably assume that the average height of large group of students 160 centimeter ಅಂತ ಹೇಳ್ತಿರೋದು. ಸೊ ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ಅಬ್ಸರ್ವ್ ಮಾಡೋಕ್ಕೆ ಸ್ಯಾಂಪಲ್ಸ್ ಎಷ್ಟಿದೆಯಪ್ಪ? 100 ಸ್ಟೂಡೆಂಟ್ಸ್. ಸೊ ಈ 100 ಅಂದಷ್ಟು ಇಸ್ ಗ್ರೇಟರ್ ದ್ಯಾನ್ 30 ಇದೆ. ಸೊ ಆಗಲೇ ಗೊತ್ತಾಗ್ಬಿಡುತ್ತೆ ನಮಗೆ ಇದು Z ಟೆಸ್ಟ್ ಮಾಡಬೇಕು ಅನ್ನೋದೊಂದು. ಯಾಕೆಂದರೆ ಕೊಟ್ಟಿರೋ ಒಂದು ಸ್ಯಾಂಪಲ್ಸ್ 100 ಇದೆ. ಈ ಸ್ಯಾಂಪಲ್ ಬೇಸ್ ಮೇಲೆ Z ಟೆಸ್ಟ್ T ಟೆಸ್ಟ್ ಅಂತ ಫೈಂಡ್ ಔಟ್ ಮಾಡುತ್ತೆ. ಇದೇನಾದ್ರು 30ಗಿಂತ ಕಡಿಮೆ ಇತ್ತು ಅಂದರೆ ಇದು T ಟೆಸ್ಟ್, 30ಗಿಂತ ಜಾಸ್ತಿ ಇರೋದ್ರಿಂದ 30 ಆ್ಯಂಡ್ 30ಗಿಂತ ಜಾಸ್ತಿ ಇರೋದ್ರಿಂದ ಇದು Z ಟೆಸ್ಟ್ ಅಪ್ಲೈ ಆಗುತ್ತೆ. ಸೊ ಅವರು ಒಂದು 100 ಸ್ಯಾಂಪಲ್ನ ಟೆಸ್ಟ್ ಮಾಡ್ತಾರೆ. ನಾನು ನಿಮಗೆ ಮುಂಚೆ ಫಾರ್ಮುಲಾದ ಇದರಲ್ಲಿ ಹೇಳಿದ್ದೆ, ಹೈಪೋಥೆಸಿಸ್ ಇದು ಮಾಡ್ಬೇಕಾದ್ರೆ ಏನು ನೋಡಿ ಇಲ್ಲಿ, ರಿಲೆವೆಂಟ್ ಸ್ಟ್ಯಾಟಿಸ್ಟಿಕ್ ಮತ್ತು ಹೈಪೋಥೆಟಿಕಲ್ ವ್ಯಾಲ್ಯೂ. ರಿಲೆವೆಂಟ್ ಸ್ಟ್ಯಾಟಿಸ್ಟಿಕ್ ಅಂದ್ರೇನು, ಹೈಪೋಥೆಟಿಕಲ್ ವ್ಯಾಲ್ಯೂ ಅಂದರೆ ರಿಲೆವೆಂಟ್ ಸ್ಟ್ಯಾಟಿಸ್ಟಿಕ್ನ ಯಾವುದ್ರ ಜೊತೆ ಮೈನಸ್ ಮಾಡಬೇಕು ಅಂದರೆ ಹೈಪೋಥೆಟಿಕಲ್ ವ್ಯಾಲ್ಯೂ. ಇಲ್ಲಿ ರಿಲೆವೆಂಟ್ ಸ್ಟ್ಯಾಟಿಸ್ಟಿಕ್ ಯಾವುದು ಅಂತ ಅಂದರೆ ನೀವೇನು ಕ್ಯಾಲ್ಕುಲೇಟ್ ಮಾಡಿರ್ತೀರ, 100 ಸ್ಯಾಂಪಲ್ನ ನೀವು ಟೆಸ್ಟ್ ಮಾಡಿದಾಗ ಅವ್ರದ್ದು ಆ್ಯಾವ್ರೇಜ್ ಹೈಟ್ ಎಷ್ಟಿತ್ತು? 160 ಸೆಂಟಿಮೀಟ್ರ್ ಇತ್ತು. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಷ್ಟಿತ್ತು? 8 ಸೆಂಟಿಮೀಟ್ರ್ ಇತ್ತು. ಸೊ ಇದನ್ನು ನಾವು ರಿಲೆವೆಂಟ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಕರಿತೀವಿ. ಇದನ್ನು ನಾವೆಂತ ಕರಿತೀವಿ? ರಿಲೆವೆಂಟ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ನಾವು ಕರಿತೀವಿ. ಸೊ ಆಮೇಲೆ ಕ್ವಶನ್ ಏನು ಮಾಡಿದ್ರು, ನಿಮ್ಮ ಕ್ವಶನ್ ಏನು ರೈಸ್ ಮಾಡಿದ್ರು, ಸ್ಟೇಟ್ಮೆಂಟ್ ಹೈಪೋಥೆಸಿಸ್ ಏನು ಹೇಳ್ತಾ ಇದೆ ಅಂತಂದರೆ, ಕ್ಯಾನ್ ವಿ ರೀಸನಬಲಿ ಅಸ್ಯೂಮ್ ದಟ್ ದ ಆ್ಯಾವ್ರೇಜ್ ಹೈಟ್ ಆಫ್ ಲಾರ್ಜ್ ಗ್ರೂಪ್ ಆಫ್ ಸ್ಟೂಡೆಂಟ್ಸ್ ಇಸ್ 160 ಸೆಂಟಿಮೀಟರ್. ಈ 160 ಸೆಂಟಿಮೀಟ್ರ್ ಇದೆಯಲ್ಲ, ದಿಸ್ ಇಸ್ ಹೈಪೋಥೆಟಿಕಲ್ ವ್ಯಾಲ್ಯೂ. ಅಂದರೆ ನಾನು ಹೈಪೋಥೆಸಿಸ್ ಮಾಡಬೇಕಾಗಿ ಹೊರಟಿರೋದು ಯಾವ ವ್ಯಾಲ್ಯೂ ಮೇಲೆ? 160 ಸೆಂಟಿಮೀಟ್ರ್ ಮೇಲೆ ಅಂತ ಇಲ್ಲಿ ಹೇಳ್ತಾ ಇದ್ದೀವಿ. ಸೊ ಈ ಇದ್ರ ಮೇಲೆ ನಾವು ಬೇಸಿಸ್ ಮೇಲೆ ಇಲ್ಲಿ ನಾವು ಮಾಡ್ತಾಯಿದ್ದೀವಿ. ಸೊ ನೆಕ್ಸ್ಟು ಇದ್ರ ಬೇಸಿಸ್ ಮೇಲೆ ನೋಡಿ ಇಲ್ಲಿ 100 ದಟ್ ಈಸ್ ಎನ್ ಇಸ್ ಈಕ್ವಲ್ ಟು ಎಷ್ಟು? 100. 162 ಹೈಪೋಥೆಟಿಕಲ್ ವ್ಯಾಲ್ಯೂನ ನಾವು ಯಾವ ಸಿಂಬಲ್ ಮಾಡ್ತೀವಿ ಅಂದರೆ ಎಕ್ಸ್ ಬಾರಲ್ಲಿ. ಸ್ಟ್ಯಾಟಿಸ್ಟಿಕ್ ರಿಲೆವೆಂಟ್ ಸ್ಟ್ಯಾಟಿಸ್ಟಿಕ್ನ ಯಾವುದ್ರ ಮೇಲೆ ಮಾಡ್ತೀವಿ ಅಂದರೆ ಎಕ್ಸ್ ಬಾರ್ ಅಂತ ಕರಿತೀವಿ. ದಟ್ ಈಸ್ 162. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಸ್ ಅಂದ್ರೇನು? ಸ್ಟ್ಯಾಂಡರ್ಡ್ ಡಿವಿಯೇಷನ್ ದಟ್ ಈಸ್ 8. ಇದನ್ನು ಇದು ಕೂಡ ಸಿಂಬಲ್ ಮಾಡ್ತೀವಿ, ಸಿಗ್ಮಾ ಸಿಂಬಲಲ್ಲಿ ಯೂಸ್ ಮಾಡ್ತೀವಿ. ಎಸ್ ಈಸ್ ಈಕ್ವಲ್ ಟು 8. ಮ್ಯೂ ಹೈಪೋಥೆಟಿಕಲ್ ವ್ಯಾಲ್ಯೂ ಎಷ್ಟಕ್ಕೆ? 160 ಸೆಂಟಿಮೀಟರ್. ಆಲ್ಫಾ ಇಸ್ ಈಕ್ವಲ್ ಟು ಎಷ್ಟು? 5 ಸೆಂಟಿಮೀಟರ್. ಸೊ ಎರಡು ಹೈಪೋಥೆಸಿಸ್ನ ಕ್ರಿಯೇಟ್ ಮಾಡಬೇಕು. ಫಸ್ಟ್ ಸ್ಟೆಪ್ಪಲ್ಲಿ ನಲ್ ಹೈಪೋಥೆಸಿಸ್, ಸೆಕೆಂಡ್ ಸ್ಟೆಪ್ಪು ಆಲ್ಟರ್ನೇಟಿವ್. ನಲ್ ಹೈಪೋಥೆಸಿಸ್ ಯಾವಾಗಲೂ ನಾನು ಹೇಳಿದೆ ಈಕ್ವಲೆಂಟ್ನ ಇದು ಮಾಡುತ್ತೆ. ಹೈಪೋಥೆಟಿಕಲ್ ವ್ಯಾಲ್ಯೂ ಎಷ್ಟು? 160. ಇದು ಯಾವಾಗಲೂ ಈಕ್ವಲ್ ಅಂತ ಹೇಳ್ತಾ ಹೋಗುತ್ತೆ. ಮ್ಯೂ ಈಸ್ ಈಕ್ವಲ್ ಟು ಎಷ್ಟು? ಈಕ್ವಲ್. ಅದಕ್ಕೆ ನಾವೇನಂತ ಬರಿಬೋದು ಸ್ಟೇಟ್ಮೆಂಟ್ ಅಂದರೆ, ವಿ ಕ್ಯಾನ್ ರೀಸನಬಲ್ ಅಸ್ಯೂಮ್ ದಟ್ ದ ಆ್ಯಾವ್ರೇಜ್ ಆಫ್ ಲಾರ್ಜ್ ಗ್ರೂಪ್ ಆಫ್ ಸ್ಟೂಡೆಂಟ್ಸ್ ಈಸ್ 160 ಸೆಂಟಿಮೀಟರ್. ನೋಡಿ ಇಲ್ಲಿ ನಾವು ಅಸ್ಯೂಮ್ ಮಾಡ್ಬೋದು 160 ಸೆಂಟಿಮೀಟ್ರ್ ಅಂತ ಅಸ್ಯೂಮ್ ಮಾಡ್ಬೋದು. ಆ್ಯಾವ್ರೇಜ್ ಹೈಟ್ ಆಫ್ ಸ್ಟೂಡೆಂಟ್ಸ್ ಎಷ್ಟಿದೆ ಅಂತ ಅಂದರೆ 160 ಸೆಂಟಿಮೀಟ್ರ್ ಅಂತ ನಾವು ಅಸ್ಯೂಮ್ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ಮ್ಯೂ ಈಸ್ ಈಕ್ವಲ್ ಟು 160 ಸೆಂಟಿಮೀಟ್ರ್. ಇದು ಕಾಂಟ್ರಡಿಕ್ಟ್ರಿ. ಅಸ್ಯೂಮ್ ಮಾಡ್ಬೋದು ಅಂತ ಅಂದರೆ ಅಸ್ಯೂಮ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬೇಕಲ್ವ ಈಗ ನಮ್ಗೆ. ಸೊ ಅಸ್ಯೂಮ್ ಮಾಡೋಕ್ಕಾಗಲ್ಲ, ಅದು ಏನಾಗುತ್ತೆ? ಆಲ್ಟರ್ನೇಟಿವ್ ಹೈಪೋಥೆಸಿಸ್ ಆಗುತ್ತೆ. ಇಲ್ಲಿ ಯಾವುದೇ ರೀತಿ ಲೆಸ್ ದ್ಯಾನ್ ಮೋರ್ ದ್ಯಾನ್ ಇಲ್ಲ. ಲೆಸ್ ದ್ಯಾನ್ ಮೋರ್ ದ್ಯಾನ್ ಏನಾರ ಈ ಸ್ಟೇಟ್ಮೆಂಟ್ಗಳಲ್ಲೆಲ್ಲ ಇಲ್ಲೇನಾದರೂ ಬಂದಿದ್ದರೆ ಅದು ಒನ್ ಟೈಲ್ ಆಗೋದು. ಸೊ ಇಲ್ಲಿ ವಿ ಕೆನಾಟ್ ರೀಸನಬಲಿ ಅಸ್ಯೂಮ್ ದಟ್ ದ ಆ್ಯಾವ್ರೇಜ್ ಹೈಟ್ ಆಫ್ ಲಾರ್ಜ್ ಗ್ರೂಪ್ ಆಫ್ ಸ್ಟೂಡೆಂಟ್ಸ್ ಇಸ್ 160 ಸೆಂಟಿಮೀಟ್ರ್ ಅಂತ ಇಲ್ಲಿ ಹೇಳಿದರೆ, ಸೊ ಆಬ್ವಿಯಸ್ಲಿ 160 ಸೆಂಟಿಮೀಟ್ರಿಂದ ಜಾಸ್ತಿನಾದರೂ ಆಗ್ಬೋದು, ಕಡಿಮೆನಾದರೂ ಆಗ್ಬೋದು. ಅಂದರೆ ಈಕ್ವಲ್, ಗ್ರೇಟರ್ ದೆನ್ ಅಂತಲೂ ಹೇಳೋಕ್ಕಲ್ಲ, ಲೆಸ್ ದೆನ್ ಅಂತ ಹೇಳೋಕ್ಕಲ್ಲ. ಬಟ್ ಏನಂತ ಹೇಳ್ಬೋದು ಅಂದರೆ ನಾಟ್ ಈಕ್ವಲ್. ಈ ನಾಟ್ ಈಕ್ವಲ್ ಸಿಂಬಲ್ ಬಂತು ಅಂದ ತಕ್ಷಣ ದಿಸ್ ಈಸ್ ಕಾಲ್ಡ್ ಇಟ್ ಆಸ್ ಟೂ ಟೈಲ್ಡ್ ಟೆಸ್ಟ್. ಇದನ್ನೇಂತ ಕರಿತೀವಿ ನಾವು? ಟೂ ಟೈಲ್ಡ್ ಟೆಸ್ಟ್ ಅಂತ ನಾವಿಲ್ಲಿ ಕರಿತೀವಿ. ಸೊ ಯಾಕೆ ಟೂ ಟೈಲ್ಡ್ ಟೆಸ್ಟ್ ಆಯಿತು ಅಂದರೆ, ರೀಸನ್ ಈಸ್ ದಿಟ್ ಈಸ್ ನಾಟ್ ಈಕ್ವಲ್. ನಾಟ್ ಈಕ್ವಲ್ ಯಾಕೆ ಬಂತು ಅಂದರೆ, ಇಲ್ಲಿ ಯಾವುದೇ ರೀತಿ ಒಂದು ಸ್ಟೇಟ್ಮೆಂಟ್ ಆಗಲಿ ಹೈಪೋಥೆಟಿಕಲಲ್ಲಿ ನಾವು ಯಾವುದೇ ರೀತಿ ಲೆಸ್ ದೆನ್ ಗ್ರೇಟರ್ ದೆನ್ ಹೇಳಿಲ್ಲ. ಸೊ ಇಟ್ ಈಸ್ ಆಬ್ವಿಯಸ್ಲಿ ಏನಾಗುತ್ತೆ? ನಾಟ್ ಈಕ್ವಲ್ ಆಗುತ್ತೆ. ದಟ್ ಈಸ್ ಆಬ್ವಿಯಸ್ಲಿ ಟೂ ಟೈಲ್ಡ್ ಟೆಸ್ಟ್ ಆಗುತ್ತೆ. ನಾವು ಟೆಸ್ಟ್ ಸ್ಟ್ಯಾಟಿಸ್ಟಿಕ್ಸ್ ಥರ್ಡ್ ಸ್ಟೆಪ್ ಇದು. ಒಂದು ಫಾರ್ಮುಲಾ ಹಾಕಿ ಯೂಸ್ ಮಾಡಿ ಅಂತ ಹೇಳಿದರೆ, Z ಈಸ್ ಈಕ್ವಲ್ ಟು ಎಕ್ಸ್ ಬಾರ್ ಮೈನಸ್ ಮ್ಯೂ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬೈ ಸ್ಕ್ವೇರ್ ರೂಟ್ ಆಫ್ n. ಈ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ಬರೋ ವ್ಯಾಲ್ಯೂ ಫೈನಲ್ ಆನ್ಸರ್ ಏನು ಬರುತ್ತೆ ಅಂದರೆ 2.5 ಬರುತ್ತೆ. ನಮಗೆ ಬರೋ ಆನ್ಸರ್ ಎಷ್ಟಾಗಿರುತ್ತೆ? 2.5 ಆಗಿರುತ್ತೆ. ಸೊ ದಿಸ್ ಈಸ್
ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂ, ನಾನು ಟೆಸ್ಟ್ನ ಮಾಡಿದಾಗ ವ್ಯಾಲ್ಯೂ ಎಷ್ಟು ಬಂತು 2.5 ಅಂತ ಬಂತು. ಸೊ ನಾನು ಆಲ್ರೆಡಿ ಲಾಸ್ಟಲ್ಲಿ ಇದ್ದಾಗ ದಿಸ್ ಇಸ್ ವಾಟ್ ಟೂ ಟೈಲ್ಡ್ ಟೆಸ್ಟ್, ಇದು ಟೂ ಟೈಲ್ಡ್ ಟೆಸ್ಟ್ ಹೇಳಿದೆ. ಸೊ ಆಲ್ರೆಡಿ ಟಿ ಡಿಸ್ಟ್ರಿಬ್ಯೂಷನ್ ಇಸ್ ನಾರ್ಮಲಿ ಡಿಸ್ಟ್ರಿಬ್ಯೂಷನ್ ಅಂತ ನಿಮ್ಗೆ ಹೇಳಿದ್ದೀರಿ. ಸೊ ನಾರ್ಮಲಿ ಡಿಸ್ಟ್ರಿಬ್ಯೂಷನ್ ಅಂದರೆ ಈ ಡಯಾಗ್ರಾಮ್ ಬರೀಬೇಕಾದ್ರೆ ನೋಡಿ, ಇಲ್ಲಿ ಈ ಡಯಾಗ್ರಾಮ್ ಈ ಥರ ಒಂದು ಬೆಲ್ ಶೇಪ್ಡ್ ಹಾಕಿ ಇದು ಮಾಡಬೇಕಾದ್ರೆ, ಟೂ ಟೈಲ್ಡ್ ಟೆಸ್ಟಲ್ಲಿ ಟೇಬಲ್ ವ್ಯಾಲ್ಯೂಗಳನ್ನ ನೀವು ನೋಡಬೇಕಾಗುತ್ತೆ. ಟೂ ಟೈಲ್ಡ್ ಟೆಸ್ಟಲ್ಲಿ ಎಷ್ಟು ಪರ್ಸೆಂಟೇಜಿಗೆ ನೋಡೋಕೆ ಹೇಳಿದ್ದಾರೆ ನೋಡಿ ಅವರು. ಸೊ ದಿಸ್ ಇಸ್ ದೆ ಮೆನ್ಷನ್ 5%. ಎಷ್ಟಕ್ಕೆ ಮೆನ್ಷನ್ ಮಾಡಿದ್ದಾರೆ ಇವರು? 5%ಗೆ ಮೆನ್ಷನ್ ಮಾಡಿದರೆ. ಆಲ್ರೆಡಿ ಸ್ಟಾರ್ಟಿಂಗಲ್ಲಿ ನಿಮ್ಮ ಟೇಬಲ್ ಹೇಳಿದೆ ನೋಡಿ, ಇಲ್ಲಿ ದಿಸ್ ಇಸ್ ದ ಟೇಬಲ್. 5%ಗೆ ಟೂ ಟೈಲ್ ಟೆಸ್ಟಲ್ಲಿ ಮೈನಸ್ ವ್ಯಾಲ್ಯೂ ಅಂದರೆ ಲೆಫ್ಟ್ ಟೈಲಲ್ಲಿ ಎಷ್ಟು ಬರುತ್ತೆ 1.96, ರೈಟ್ ಟೈಲಲ್ಲಿ ಎಷ್ಟು ಬರುತ್ತೆ 1.96, ಎರಡೂ ಅಷ್ಟೇ ಬರುತ್ತೆ, ಲೆಫ್ಟು ರೈಟು ಒಂದೇ ವ್ಯಾಲ್ಯೂ ಬರುತ್ತೆ. ಸೊ ಅದನ್ನೇ ಇಲ್ಲಿ ಮಾಡಿದ್ದಾರೆ ಅವರು ನೋಡಿ ಇಲ್ಲಿ. ಸೊ ಇಲ್ಲಿ ಸೊ -1.96 ಪ್ಲಸ್ 1.96. ಸೊ ಇಲ್ಲಿಂದ ಇಲ್ಲಿವರೆಗೂ ಟೂ ಟೈಲ್ಡ್ ಆಗಿರೋದ್ರಿಂದ ದಿಸ್ ಈಸ್ ಅಕ್ಸೆಪ್ಟೆಡ್ ರೀಜನ್ ಅಂತ ನಾವು ಕರಿತೀವಿ. ಇದನ್ನು ಏನಂತ ಕರಿತೀವಿ ನಾವು? ಅಕ್ಸೆಪ್ಟೆಡ್ ರೀಜನ್ ಅಂತ ನಾವು ಕರಿತೀವಿ. ಸೊ ಇಲ್ಲಿ ಈ ಕಡೆಯಿಂದ ಈ ಕಡೆ ಹೋದರೆ ದಿಸ್ ಇಸ್ ರಿಜೆಕ್ಟೆಡ್, ಈ ಕಡೆಯಿಂದ ಇದು ಕ್ರಾಸ್ ಆಯಿತು ಅಂದರೆ ರಿಜೆಕ್ಟೆಡ್ ರೀಜನ್ ಆಗುತ್ತೆ. ಸೊ ಈಗ ಟೆಸ್ಟ್ ಸ್ಟ್ಯಾಟಿಸ್ಟಿಕ್ಸ್ ಇದು ಟೇಬಲ್ ಹಾಕ್ಕೊಂಡಿದ್ದೀವಿ ನಾವು. ಟೆಸ್ಟ್ ಸ್ಟ್ಯಾಟಿಸ್ಟಿಕ್ಸ್ ಬರ್ತೀವಿ. ಎಷ್ಟು ಬಂದಿದೆಯಪ್ಪ ವ್ಯಾಲ್ಯೂ ನಮಗೆ? 2.5. ಸೊ 2.5ನ ನಾನು ಎಲ್ಲಿ ಬರುತ್ತೆ ಪಾಯಿಂಟ್ ಔಟ್ ಮಾಡಿದ್ರೆ 1.96 ಆದಮೇಲೆ ತಾನೇ ಬರೋದು. ಸೊ ಇಲ್ಲೆಲ್ಲೋ ಬರುತ್ತೆ, ಝೆಡ್ ಕ್ಯಾಲ್ಕುಲೇಟೆಡ್ ಇಸ್ 2.96. ಬಟ್ ಯಾವ ರೀಜನಲ್ಲಿ ಬರ್ತಾ ಇದೆ? ಇದು ರಿಜೆಕ್ಟೆಡ್ ರೀಜನಲ್ಲಿ ಬರ್ತಾ ಇದೆ. ಸೊ 1.96ಗಿಂತ ಒಳಗಡೆ -1.96ಗಿಂತ ಒಳಗಡೆ ಬಂದಿದ್ರೆ ದಟ್ ಇಸ್ ಅಕ್ಸೆಪ್ಟೆಡ್ ಆಗೋದು. ಬಟ್ ಅದೇನಾಗಿದೆ, ಇಟ್ಸ್ ಕ್ರಾಸ್ ದ 1.96 ಆಗಿರೋದ್ರೆ ದಿಸ್ ಏನಾಗುತ್ತೆ, ಇದು ರಿಜೆಕ್ಟ್ ಆಗುತ್ತೆ. ನೋಡಿ ಇಲ್ಲಿ ಅಟ್ 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ದಿಸ್ ಇಸ್ ದ ವ್ಯಾಲ್ಯೂ, ಟೇಬಲ್ ವ್ಯಾಲ್ಯೂ ಏನು ಅಂತ ನಿಮ್ಗೆ ಇಲ್ಲಿ ಹೇಳಿದ್ದಾರೆ. ಸೊ ಏನಾಗುತ್ತೆ 1.96 ಲೆಸ್ ದೆನ್ ಝೆಡ್ ಕ್ಯಾಲ್ಕುಲೇಟೆಡ್. ಬಟ್ ಇದು ಕೂಡ ಏನಾಗಬೇಕಾಯಿತು, ಲೆಸ್ ದೆನ್ ಆಗಿರಬೇಕಾಯಿತು. ಬಟ್ ಏನಾಗ್ತಾ ಇದೆ, ಇದು ಗ್ರೇಟರ್ ದೆನ್ ಆಗಿರೋದ್ರಿಂದ ಇದೇನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದೆ ಅದು ಈ ಥರನಾದ್ರು ಎಕ್ಸ್ಪ್ಲೈನ್ ಮಾಡ್ಬೋದು, ಅಥವಾ ಈ ಥರನಾದ್ರು ನಿಮಗಿದು ಈಸಿ ಆಗುತ್ತೆ. ಈ ಟೇಬಲಲ್ಲಿ ನೋಡಿದ್ರೆ ನಿಮ್ಗೆ ಈಸಿ ಆಗುತ್ತೆ, ಯಾಕಂದರೆ ಈ ಬಾರ್ಡ್ರ್ ಕ್ರಾಸ್ ಆಗಿರೋದ್ರಿಂದ ನೀವು ಈಸಿಯಾಗಿ ಹೇಳ್ಬೋದು ಇದನ್ನು. ಈ ಬಾರ್ಡ್ರ್ ಕ್ರಾಸ್ ಆಗಿರೋದ್ರಿಂದ ನೀವು ಹೇಳ್ಬೋದು ಇದನ್ನು ರಿಜೆಕ್ಟೆಡ್ ಅಂತ. ಸೊ ನಲ್ ಹೈಪೋಥಿಸಿಸ್ ಏನಾಗುತ್ತೆ, ರಿಜೆಕ್ಟ್ ಆಗುತ್ತೆ. ಸೊ ನಲ್ ಹೈಪೋಥಿಸಿಸ್ ರಿಜೆಕ್ಟ್ ಆಯಿತು ಅಂತ ಅಂದರೆ ನೋಡಿ, ದಿಸ್ ಇಸ್ ನಲ್ ಹೈಪೋಥಿಸಿಸ್ ಇಸ್ ರಿಜೆಕ್ಟೆಡ್ ಆಗಿದೆ. ಸೊ ನಲ್ ಹೈಪೋಥಿಸಿಸ್ ರಿಜೆಕ್ಟ್ ಆಯಿತು ಅಂದರೆ ಸೊ ದಿಸ್ ಇಸ್ ರಿಜೆಕ್ಟೆಡ್, ಇದೇನಾಗಿದೆ ರಿಜೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಆಲ್ಟರ್ನೇಟಿವ್ ಹೈಪೋಥಿಸಿಸ್ ಏನಾಗುತ್ತೆ, ಅಕ್ಸೆಪ್ಟ್ ಆಗುತ್ತೆ. ಆಲ್ಟರ್ನೇಟಿವ್ ಹೈಪೋಥಿಸಿಸ್ ಅಕ್ಸೆಪ್ಟ್ ಆಗಿದೆ ಅಂತಂದರೆ ಏನರ್ಥ ಇದು? ವಿ ಕೆನಾಟ್ ರೀಸನಬಲಿ ಅಸ್ಯೂಮ್ ದಟ್ ದ ಆವ್ರೇಜ್ ಹೈಟ್ ಆಫ್ ಲಾರ್ಜ್ ಗ್ರೂಪ್ ಆಫ್ ಸ್ಟೂಡೆಂಟ್ಸ್ ಇಸ್ 160 ಸೆಂಟಿಮೀಟ್ರ್ ಅಲ್ಲ ಅಂತಲೇ ಹೇಳಬೇಕಾಗುತ್ತೆ. ದಿಸ್ ಈಸ್ ಟೆಸ್ಟ್ ಹೈಪೋಥಿಸಿಸ್ ಅಂತ ನಾವಿಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ಇದು ಮಾಡಿದ್ದು ನಾವು ಟೂ ಟೈಲ್ಡ್ ಟೆಸ್ಟಲ್ಲಿ. ನೆಕ್ಸ್ಟ್ ಒನ್ ಟೈಲ್ಡ್ ಟೆಸ್ಟ್ ಲೆಕ್ಕಗಳು ಯಾವ ಥರ ಇರುತ್ತೆ ಅಂತ ನೆಕ್ಸ್ಟ್ ಎಕ್ಸಾಂಪಲಲ್ಲಿ ನೋಡೋಣ. ಸೊ ಇನ್ನೊಂದು ಪ್ರಾಬ್ಲಮ್ ಇದು ನೋಡಿ. ಪ್ರಾಬ್ಲಮ್ ಓದಿ, ಇಟ್ ಈಸ್ ರಿಕ್ವೈರ್ಡ್ of 100 students, a sample of 100 students is chosen from a large group of students. So sample ಗೊತ್ತಾಯಿತು, ಇದು 100 students ಅಂತ. So I'm sorry. Next, okay, this is the next. It is required to test whether those who practice yoga have blood sugar less than 120 mg per dl. The sample consisting of 36 of persons who practice yoga is observed if there is mean sugar is 118.5 mg per dl and variance is 9 mg square dl at 1% significance. what would be conclude ಅಂತ ಇಲ್ಲಿ ಕ್ವಶನ್ ಕೇಳಿರೋದು. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಫಸ್ಟು ನಾನು ನೋಡಬೇಕಾದ್ರದ್ದು 36 ಸ್ಯಾಂಪಲ್ ತೊಗೊಂಡಿದ್ದಾರೆ. ಸೊ n is equal to 36 ಅಂದರೆ ಮೋರ್ ದನ್ 30 ಇರೋದನ್ನ ಝೆಡ್ ಟೆಸ್ಟೇ ಮಾಡೋಕ್ಕಾಗೋದು. ಇನ್ನೊಂದು ಅದರಲ್ಲಿ 36 ಮೆಂಬರ್ಸಲ್ಲಿ ಅಬ್ಸರ್ವ್ ಮಾಡಿದಾಗ ಅವ್ರ ಶುಗರ್ ಎಷ್ಟಿತ್ತು ಅಂದರೆ 118. ಅಂದರೆ ದಿಸ್ ಈಸ್ ರಿಲೆವೆಂಟ್ ಸ್ಟ್ಯಾಟಿಸ್ಟಿಕ್ಸ್. ಅಂದರೆ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಎಷ್ಟು 118.5. ಸೊ ಅದರಲ್ಲಿ ಬಂದಿರೋ ನಮಗೆ ವೇರಿಯನ್ಸ್ ಕೊಟ್ಟಿದ್ದಾರೆ. ವೇರಿಯನ್ಸ್ ಅಂತ ಕೊಟ್ಟಾಗ ನಾವು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ವೇರಿಯನ್ಸ್ 9 ಆಯಿತು ಅಂದರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬಂದು 3 ಆಗುತ್ತೆ. ಅಂದರೆ ಸ್ಕ್ವೇರ್ ರೂಟ್ ಆಫ್ 9 ಈಸ್ 3 ಅಂತ ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ದಿಸ್ ಈಸ್ ರಿಲೆವೆಂಟ್ ಸ್ಟ್ಯಾಟಿಸ್ಟಿಕ್ಸ್ ನಮಗೆ ಕೊಟ್ಟಿರೋದು. ನಮ್ಗೆ ಹೈಪೋಥೆಟಿಕಲ್ ಆಗಿ ಏನು ಹೇಳಿದ್ದಾರೆ ನೋಡಿಲಿ, ಇಟ್ ಈಸ್ ರಿಕ್ವೈರ್ಡ್ ಯೋಗ ಪ್ರಾಕ್ಟೀಸ್ ಮಾಡೋದ್ರಿಂದ ಪ್ರಾಕ್ಟೀಸ್ ಯೋಗ ಆ್ಯಾವ್ರೇಜ್ ಬ್ಲಡ್ ಶುಗರ್
ಲೆಸ್ ದ್ಯಾನ್ 120. ಲೆಸ್ ದ್ಯಾನ್ ಅನ್ನೋದನ್ನ ನೀವು ಕ್ಲೀನಾಗಿ ಅಬ್ಸರ್ವ್ ಮಾಡಬೇಕು. ಆವ್ರೇಜ್ ಬ್ಲಡ್ ಶುಗರ್ ಇಸ್ 120 ಅಂತ ಹೇಳಿದರೆ ಅದು ಈಕ್ವಲ್ಸ್ ಹೇಳೋದು. ಇದೇನು ಹೇಳ್ತಾ ಇದೆ ಇಲ್ಲಿ, ಲೆಸ್ ದ್ಯಾನ್ ಆಗಿದೆ. ಡೈರೆಕ್ಟಾಗಿ ನಮಗೆ ಆಲ್ಟರ್ನೇಟಿವ್ ಹೈಪೋಥೆಸಿಸೇ ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ಲೆಸ್ ದ್ಯಾನ್ ಅಂತಲೇ ಹೇಳಿದಾಗ ಆಲ್ಟರ್ನೇಟಿವ್ ಹೈಪೋಥೆಸಿಸೇ ಕೊಟ್ಟಿದ್ದಾರೆ. ಯೋಗ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ, ಬ್ಲಡ್ ಶುಗರು 120 120ಗಿಂತ ಕಡಿಮೆ ಇರುತ್ತೆ ಅಂತ ಇಲ್ಲಿ ಹೇಳಿದೆ. ಸೊ ಹೈಪೋಥೆಟಿಕಲ್ ವ್ಯಾಲ್ಯೂ ಈಸ್, ನೀವು ಪ್ರೂವ್ ಮಾಡಬೇಕಾದ್ರೇನು, ಮ್ಯೂ ಇಸ್ ಈಕ್ವಲ್ ಟು 120 ಅಂತೇಳಿ. ಸೊ ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಎಷ್ಟು ಪರ್ಸೆಂಟೇಜಿಗೆ ಚೆಕ್ ಮಾಡಿ, ಎಷ್ಟು ಪರ್ಸೆಂಟೇಜಿಗೆ ಟೇಬಲ್ ನೋಡಬೇಕಾದ ನಾವು ಅಂತಂದರೆ 1%ಗೆ ಇಲ್ಲಿ ಟೇಬಲ್ನ ನೋಡಬೇಕಾಗತ್ತೆ. ಸೊ H0 ಏನು ಹೇಳುತ್ತೆ, ದ ಆವ್ರೇಜ್ H0 ಆಲ್ವೇಸ್ ಈಕ್ವಲ್ ಅಂತ ನಾನು ನಿಮ್ಗೆ ಹೇಳಿದೆ. ಹೈಪೋಥೆಟಿಕಲ್ ವ್ಯಾಲ್ಯೂ ಬಂದು 120. ದ ಆವ್ರೇಜ್ ಬ್ಲಡ್ ಶುಗರ್ ಈಸ್ 120 mg ಅಂತ ಹೇಳ್ತಾ ಇದ್ದಾರೆ. ಮ್ಯೂ ಇಸ್ ಈಕ್ವಲ್ ಟು 120. ಸೊ ದ ಆವ್ರೇಜ್ ಬ್ಲಡ್ ಶುಗರ್ ಈಸ್, ಇಲ್ಲೇನಿದೆ, ಲೆಸ್ ದ್ಯಾನ್ ಇದೆ. ಸೊ ಲೆಸ್ ದ್ಯಾನ್ 120. ಸೊ ಲೆಸ್ ದ್ಯಾನ್ ಬಂದಾಗ ಮ್ಯೂ ಈಸ್ ಲೆಸ್ ದ್ಯಾನ್ 120 ಹೇಳಿದಾಗ ಇದೇನಾಗುತ್ತೆ, ಲೆಫ್ಟ್ ಟೈಲ್ ಟೆಸ್ಟ್ ಆಗುತ್ತೆ. ಲೆಸ್ ದ್ಯಾನ್ ಸಿಂಬಲ್ ಬಂದಾಗ ಏನಾಗುತ್ತೆ, ಲೆಫ್ಟ್ ಟೈಲ್. ಈ ಸಲ ಡೈರೆಕ್ಟಾಗಿ ನಮಗೆ ಆಲ್ಟರ್ನೇಟಿವ್ ಹೈಪೋಥೆಸಿಸೇ ಕೊಟ್ಟಿದ್ದಾರೆ. ಸೊ ಸೇಮ್ ಫಾರ್ಮುಲಾ ಲಾಸ್ಟ್ ಟೈಮ್ ಹಾಕ್ಕೊಂಡಂಗೆ Z ಇಸ್ ಈಕ್ವಲ್ ಟು X ಬಾರ್ ಮೈನಸ್ ಮ್ಯೂ ಡಿವೈಡ್ ಬೈ S ಆಗಿದಾಗ ನಮಗೆ ಫೈನಲ್ ವ್ಯಾಲ್ಯೂ ಬಂದು -3 ಬರುತ್ತೆ. ಎಷ್ಟು ಬರುತ್ತೆ, -3 ಬರುತ್ತೆ. ಸೊ ಇದಕ್ಕೆ ನಾವೇನು ಮಾಡಬೇಕು, ಟೇಬಲ್ ವ್ಯಾಲ್ಯೂ ನೋಡಬೇಕಾಗುತ್ತೆ. ಸೊ ಇದೇನಿದೆ ಇದಕ್ಕೆ ಟೇಬಲ್ ವ್ಯಾಲ್ಯೂ ನೋಡಬೇಕಾಗುತ್ತೆ. ಸೊ ಆಲ್ವೇಸ್ ನಾನು ಹೇಳಿದ್ದೀನಿ ಲೆಫ್ಟ್ ಟೈಲ್ ಅಂತಂದರೆ ನೆಗೆಟಿವ್ ವ್ಯಾಲ್ಯೂ. ಸೊ ಇಲ್ಲಿ ಬರುತ್ತೆ. ಸೊ ಟೇಬಲ್ ವ್ಯಾಲ್ಯೂ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಇಲ್ಲಿ ಸ್ಟಾರ್ಟಿಂಗಲ್ಲೇ ನೋಡಿ, ಇಲ್ಲಿದೆ 1%ಗೆ ಎಷ್ಟಿದೆ ನೋಡಿ, ಇಲ್ಲಿ ಲೆಫ್ಟ್ ಟೈಲು 1 ಟೈಲಲ್ಲಿ 2-2.33 ಲೆಫ್ಟ್ ಟೈಲ್ -2.33. ಸೊ ಅದನ್ನೇ ಇಲ್ಲಿ ಮಾಡಿದ್ದಾರೆ ಅವರು. ಎಷ್ಟು ಬಂದಿದೆ ನೋಡಿ, ಇಲ್ಲಿ -2.33. ಬಟ್ ನಮಗೆ ಬಂದಿರೋ ವ್ಯಾಲ್ಯೂ ಎಷ್ಟು, -3. ಸೊ -3 ಏನಾಗುತ್ತೆ, ಕ್ರಾಸ್ ಆಗಿಬಿಡುತ್ತೆ. ಇಟ್ಸ್ ಕ್ರಾಸಸ್ -2.33. ಇದು ಕ್ರಾಸ್ ಆದ ತಕ್ಷಣ ಅದು ಏರಿಯಾ ಬಂದು ಏನಾಗುತ್ತೆ, ಅದರದ್ದು ರಿಜೆಕ್ಟೆಡ್ ರೀಜನ್ ಆಗುತ್ತೆ. ಅದರ ಏರಿಯಾ ಬಂದು ಏನಾಗುತ್ತೆ, ಇಲ್ಲಿ ರಿಜೆಕ್ಟೆಡ್ ರೀಜನ್ ಆಗುತ್ತೆ. ಇಟ್ಸ್ ನಾಟ್ ಕಮ್ಸ್ ಅಂಡರ್ ಅಕ್ಸೆಪ್ಟೆಡ್ ರೀಜನ್. ಸೊ ಅಟ್ 1% ಕ್ರಿಟಿಕಲ್ ವ್ಯಾಲ್ಯೂ ಏನಾಗುತ್ತೆ, ಲೆಸ್ ದ್ಯಾನ್ 2.3 ಆಗಿರೋದ್ರಿಂದ ಏನಾಗುತ್ತೆ, ಅದು H0 ಈಸ್ ಯಾವಾಗಲೂ -2.33ಗಿಂತ ಜಾಸ್ತಿ ಇರಬೇಕಾಯ್ತು. ಯಾವುದು ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂ ಅಂದರೆ ಇದೇನು -3 ಇದೆ, ಅದಕ್ಕಿಂತ ಮೈನಸ್ ಬಂದಾಗ ನಿಮಗೆ ಗೊತ್ತಿರಬೇಕು ಯಾವ್ದು ಜಾಸ್ತಿ ಯಾವ್ದು ಕಡಿಮೆ ಅಂತ. ಸೊ -2.33ಗಿಂತ ಅದು ಕಡಿಮೆ ಆಗಿರೋದ್ರಿಂದ, -3ನೇ ಕಡಿಮೆ ಆಗಿರೋದ್ರಿಂದ ಇದೇನಾಗುತ್ತೆ, ಇದು H0 ಈಸ್ ರಿಜೆಕ್ಟೆಡ್. H0 ರಿಜೆಕ್ಟೆಡ್ ಆಯಿತು ಅಂತಂದರೆ ದಿ ಆವ್ರೇಜ್ ಬ್ಲಡ್ ಶುಗರ್ ಈಸ್ 120 ಆಗಲ್ಲ. ಏನಾಗುತ್ತೆ, H1 ಏನಾಗುತ್ತೆ ಅಂದರೆ ಆಲ್ಟರ್ನೇಟಿವ್ ಹೈಪೋಥೆಸಿಸ್ ಏನಾಗುತ್ತೆ, ಅಕ್ಸೆಪ್ಟ್ ಆಗುತ್ತೆ. ದಿ ಆವ್ರೇಜ್ ಬ್ಲಡ್ ಶುಗರ್ ಲೆಸ್ ದ್ಯಾನ್ 120 mg ದೋಸ್ ಹೂ ಪ್ರಾಕ್ಟೀಸಿಂಗ್ ಯೋಗ ಅಂತ ಇಲ್ಲಿ ಕನ್ಕ್ಲೂಷನ್ನ ಬರೀತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್ ಇದು ಲೆಫ್ಟ್ ಟೈಲ್ ಟೆಸ್ಟ್ ಬಗ್ಗೆ ಮಾಡೋದು. ನೆಕ್ಸ್ಟ್ ಇಸ್ ರೈಟ್ ಟೈಲ್ ಟೆಸ್ಟ್. ರೈಟ್ ಟೈಲ್ ಟೆಸ್ಟ್ ಏನು ಹೇಳ್ತವೆ, ಇನ್ನೊಂದು ರೈಟ್ ಟೈಲ್ ಟೆಸ್ಟ್ ಬಗ್ಗೆ ಲೆಕ್ಕ ಇರೋದು ನೋಡಿ ಇಲ್ಲಿ. ದ ಆವ್ರೇಜ್, ಅನದರ್ ಪ್ರಾಬ್ಲಮ್, ದ ಆವ್ರೇಜ್ ವೀಕ್ಲಿ ಸೇಲ್ಸ್ ಆಫ್ ದ ಚಾಕೋಬಾರ್ಸ್ ಇನ್ ಕ್ಯಾಂಡಿ ಸ್ಟೋರ್ಸ್ ವರ್ 150 bars. After advertising campaign, the average weekly sales in 64 stores for a typical week increased to 153 bars and standard deviation 10 bars. The advertisement campaign successful? ನೋಡಿ, ಇದೇ ಹೈಪೋಥೆಸಿಸ್. ಅಡ್ವರ್ಟೈಸ್ಮೆಂಟ್ಸ್ ಕ್ಯಾಂಪೇನ್ ಸಕ್ಸಸ್ಫುಲ್ ಆಯಿತಾ ಅನ್ನೋದೇ ಕ್ವಶನ್ ಇಲ್ಲಿ. ಸೊ ಮುಂಚೆ ಎಷ್ಟಿತ್ತು ಅಂತ ಅಂದರೆ ಒಂದು 150 ಬಾರ್ ಸೇಲ್ ಆಗ್ತಿತ್ತು. ಒಂದು ಅಡ್ವರ್ಟೈಸ್ಮೆಂಟ್ ಕ್ಯಾಂಪೇನ್ ಮಾಡ್ತಾರೆ, ಒಂದು ಅಡ್ವರ್ಟೈಸ್ಮೆಂಟ್ ಚೆನ್ನಾಗಿ ಪ್ರಮೋಷನ್ ಎಲ್ಲ ಮಾಡ್ತಾರೆ. ಅದರಲ್ಲಿ 64 ಸ್ಟೋರ್ಸ್ನ ಸ್ಯಾಂಪಲ್ ತೊಗೊಂಡು ಟೆಸ್ಟ್ ಮಾಡ್ತಾರೆ. ನೋಡಿ, N is equal to 64. ಆಗ ಎಷ್ಟಾಗುತ್ತೆ ಅಂತಂದರೆ 153. ಅದು 164 ಸ್ಟೋರ್ಸಲ್ಲಿ ಆ್ಯಾವ್ರೇಜಾಗಿ ಎಷ್ಟು ಸೇಲ್ಸ್ ಆಗಿದೆ ಅಂತಂದರೆ 153 ಚಾಕೋಬಾರ್ ಸೇಲ್ಸ್ ಆಗಿದೆ. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬಂದು 10 ಬಾರ್ಸ್ ಹೇಳಿದ್ದಾರೆ. ಸೊ ದಿಸ್ ಇಸ್ ಸ್ಟ್ಯಾಟಿಸ್ಟಿಕ್, ರಿಲೆವೆಂಟ್ ಸ್ಟ್ಯಾಟಿಸ್ಟಿಕ್. ಸೊ ನಾನು ಪ್ರೂವ್ ಮಾಡಬೇಕಾಗಿರೋದೇನು ಅಂತಂದರೆ ಹೈಪೋಥೆಟಿಕಲ್ ವ್ಯಾಲ್ಯೂ ಯಾವುದು ಅಂದರೆ 150. ದ ಆ್ಯಾವ್ರೇಜ್ ಸೇಲ್ಸ್ ಎಷ್ಟಿತ್ತು, 150. ಇಫ್ ಇಟ್ ಈಸ್ ಅಡ್ವರ್ಟೈಸ್ಮೆಂಟ್ ಸಕ್ಸಸ್ ಆಯಿತು ಅಂದರೆ ಅದು 150ಗಿಂತ ಜಾಸ್ತಿ ಇರಬೇಕು. ಇಲ್ಲಿ ತಿಳ್ಕೊಳ್ಳಿ ಹೈಪೋಥೆಸಿಸ್. ಈ ಅಡ್ವರ್ಟೈಸ್ಮೆಂಟ್ ಸಕ್ಸಸ್ ಆಯಿತು ಅಂತಂದರೆ ಏನಾಗಬೇಕು, ಮುಂಚೆನೇ 150 ಇತ್ತು. ಅಡ್ವರ್ಟೈಸ್ಮೆಂಟ್ ಮಾಡೋದ್ರಿಂದ ಏನಾಗಬೇಕು, ಚಾಕೋಬಾರ್ ಸೇಲ್ಸ್ ಜಾಸ್ತಿ ಆಗಬೇಕು. ಸೊ ಸಕ್ಸಸ್ಫುಲ್ ಆಗಬೇಕು ಅಂದರೆ ಇಟ್ ಈಸ್ ಗ್ರೇಟರ್ ದ್ಯಾನ್ 150. ಸಕ್ಸಸ್ ಆಗಲಿಲ್ಲ ಅಂತಂದರೆ 150ನೇ ಆಗಿದೆ. ಸೊ ಅದನ್ನೇ ನಲ್ ಹೈಪೋಥೆಸಿಸ್ ಅಂತ ಕ್ರಿಯೇಟ್ ಮಾಡಿರೋದು. ದ ಅಡ್ವರ್ಟೈಸ್ಮೆಂಟ್ ಕ್ಯಾಂಪೇನ್ ಈಸ್ ನಾಟ್ ಸಕ್ಸಸ್ಫುಲ್
ಮ್ಯೂ ಇಸ್ ಈಕ್ವಲ್ ಟು 150. ಸಕ್ಸಸ್ಫುಲ್ ಆಗಲಿಲ್ವಾ, 150ನೇ ಇದೆ ಅಂತ ಅರ್ಥ. ದ ಅಡ್ವರ್ಟೈಸ್ ಕ್ಯಾಂಪೇನ್ ಇಸ್ ಸಕ್ಸಸ್ಫುಲ್ ಆಯಿತು ಅಂದರೆ ಮ್ಯೂ ಇಸ್ ಗ್ರೇಟರ್ ದ್ಯಾನ್ 150. 150ಗಿಂತ ಒಂದು ಜಾಸ್ತಿ ಆದರೂ ಸಕ್ಸಸ್ಫುಲ್ ಅಂತಲೇ ಅರ್ಥ ಅದು. ದಟ್ ಈಸ್ ವಾಟ್ ರೈಟ್ ಟೈಲ್ಸ್ ಗ್ರೇಟರ್ ಸಿಂಬಲ್ ಇರೋದ್ರಿಂದ ಏನಾಗುತ್ತೆ, ಇದು ರೈಟ್ ಟೈಲ್ ಟೆಸ್ಟ್ ಆಗುತ್ತೆ. ಮತ್ತು ಫಾರ್ಮುಲಾ ಹಾಕಿ ಎಕ್ಸ್ ಬಾರ್ ಮ್ಯೂ ಇಲ್ಲಿ ಏನೇನಿದೆ ವ್ಯಾಲ್ಯೂಸ್ನ ಹಾಕಿದಾಗ ನಮ್ಗೆ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತ ಅಂದರೆ 2.4 ಬರುತ್ತೆ. ದ ವ್ಯಾಲ್ಯೂ ಈಸ್ 2.4 ಅಂತ ನಾವು ಬರ್ತಾ ಇದೆ ಇಲ್ಲಿ. ಸೊ ಇದನ್ನು ನಾವು ಟೇಬಲ್ ವ್ಯಾಲ್ಯೂ ಇದು ಆಲ್ರೆಡಿ ಗೊತ್ತು. ಇದು ರೈಟ್ ಟೈಲ್ ಟೆಸ್ಟ್ ಎಷ್ಟು ಪರ್ಸೆಂಟೇಜಿಂಗ್ ನೋಡಿ ಅಂತ ಹೇಳಿದರೆ ಇಲ್ಲಿ ಕೊಟ್ಟಿಲ್ಲ, ಇಲ್ಲಿ ಮ್ಯೂ ಇಲ್ಲಿ ನೋಡಿ 1%ಗೆ ಎಷ್ಟಿಗೆ ನೋಡಬೇಕು, ಆಲ್ಫಾಗೆ 1%ಗೆ. ರೈಟ್ ಟೈಲ್ ಟೆಸ್ಟ್ಗೆ ನಾವು ಟೇಬಲ್ನ ನಾವು ಚೆಕ್ ಮಾಡಿದಾಗ ನೋಡಿ ಇಲ್ಲಿ ರೈಟ್ ಟೈಲ್ 1% ಇಸ್ 2.33. ಎಷ್ಟು ಬರ್ತಿದ್ದು 2.33. ಸೊ 2.33 ಅಂತ ಅಂದರೆ ಇಲ್ಲಿಗೆ 2.33 ಅಂದರೆ ಇಲ್ಲಿಗೆ ಬರುತ್ತೆ. ಸೊ ನಮಗೆ ಬಂದಿರೋ ವ್ಯಾಲ್ಯೂ ಎಷ್ಟು 2.4, ಜಸ್ಟ್ ಕ್ರಾಸ್ ಆಗಿದೆ, 2.4 ಆಗಿದೆ. ಸೊ 2.33 ಒಳಗಡೆನೇ ಇರಬೇಕಿತ್ತು ಅದು. ಸೊ ಇಟ್ ಶುಡ್ ಬಿ ಲೆಸ್ ದ್ಯಾನ್, ರೈಟ್ ಟೈಲಲ್ಲಿ ಶುಡ್ ಬಿ ಲೆಸ್ ದ್ಯಾನ್ ಎಷ್ಟು 2.33 ಇರಬೇಕು, ಲೆಸ್ ದ್ಯಾನ್ ಇರಬೇಕಿತ್ತು. ಸೊ ಅದು ಮೋರ್ ದ್ಯಾನ್ ಆಗಿದೆ, ಅದನ್ನೇ ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ. ಇಟ್ ಶುಡ್ ಬಿ ಮೋರ್ ದ್ಯಾನ್ ಆಗಿದೆ, ಮೋರ್ ದ್ಯಾನ್ 2.33 ಇದೆ, ಇಲ್ಲಿದೆ ನೋಡಿ ಇಲ್ಲಿ ಮೋರ್ ದ್ಯಾನ್ 2.3. ಸೊ ಎನ್ಸ್ H0 ಈಸ್ ರಿಜೆಕ್ಟೆಡ್. H0 ಏನಾಗಿದೆ, ರಿಜೆಕ್ಟ್ನ ಮಾಡಬೇಕಾಗತ್ತೆ. H0ನ ರಿಜೆಕ್ಟ್ ಮಾಡಿ ಕನ್ಕ್ಲೂಷನ್ H0 ರಿಜೆಕ್ಟ್ ಆಯಿತು ಅಂದರೆ H1 ಅಕ್ಸೆಪ್ಟ್ ಆಗುತ್ತೆ. ದ ಅಡ್ವರ್ಟೈಸ್ಮೆಂಟ್ ಕ್ಯಾಂಪೇನ್ ಈಸ್ ಸಕ್ಸಸ್ಫುಲ್ ಅಂತ ನಾವಿಲ್ಲಿ ಹೇಳ್ತಾ ಇದ್ದೀವಿ. ಸೊ ದಿಸ್ ಈಸ್ ರೈಟ್ ಟೈಲ್ ಟೆಸ್ಟ್ ಪ್ರಾಬ್ಲಮ್ ಆಗುತ್ತೆ. ಸೊ ಎಕ್ಸಸೈಸ್ ಮಾಡಬೇಕಾದ್ರೆ ನೋಡಿ ಕೆಲವೊಂದು ಪ್ರಾಬ್ಲಮ್ಸ್ ನಿಮ್ಗೆ ಇಲ್ಲಿ ಹೇಳ್ತಾ ಇದ್ದೀನಿ, ವಿತ್ ಆನ್ಸರ್ಸು ಕೂಡ ಅಲ್ಲಿದೆ ಅಲ್ಲಿ. ಸೊ ಇದನ್ನು ಎಕ್ಸಸೈಸ್ ಮಾಡಿ ವರ್ಕೌಟ್ ಮಾಡ್ಕೊಳ್ಳಿ ಇದನ್ನು. ಸೊ ಟೋಟಲಿ 6 ಪ್ರಾಬ್ಲಮ್ಸ್ಗಳಿದೆ. ಸೊ ಈ ಫಸ್ಟ್ ಪ್ರಾಬ್ಲಮಲ್ಲಿ ಜಸ್ಟ್ ಗ್ಲಾನ್ಸ್ ಮಾಡಿಬಿಡ್ತೀನಿ ನೋಡಿ. ಮ್ಯಾನುಫ್ಯಾಕ್ಚರ್ ಆಫ್ ದಿಸ್ ಆ್ಯಾವ್ರೇಜ್ ಲೈಫ್ ಈಸ್ 40. ಸೊ ದಿಸ್ ಈಸ್ ಅವನು ಪ್ರೂವ್ ಮಾಡೋಕ್ಕೆ ಹೋಗ್ತಾ ಇರೋದೇನು ಅಂತಂದರೆ ದಿಸ್ ಹೈಪಥೆಟಿಕಲ್ ವ್ಯಾಲ್ಯೂ, ದಿಸ್ ಈಸ್ ಮ್ಯೂ. ನಲ್ ಹೈಪಥೆಸಿಸ್ ಈಸ್ ಈಕ್ವಲ್ ಟು 140 kilometer and standard deviation is 5000 kilometers. The change in the will the result that test ಮಾಡ್ತಾರೆ 10,000 ಟೈರ್ಸ್ ಆಸ್ ಮೀನ್ ಲೈಫ್ ಎಷ್ಟಿದೆ ಅಂತ ಅಂದರೆ 41 kilometers. ಕ್ಯಾನ್ ವಿ ಕನ್ಕ್ಲೂಡೆಡ್ ನ್ಯೂ ಪ್ರಾಡಕ್ಟ್ಸ್ ಗಿವ್ ಬೆಟರ್ ರಿಸಲ್ಟ್ಸ್. ಬೆಟರ್ ರಿಸಲ್ಟ್ಸ್ ಕೊಡ್ತಂತಂದರೆ ಇಟ್ಸ್ ಗ್ರೇಟರ್ ದ್ಯಾನ್ 40,000 ಆಗಬೇಕಾಗತ್ತೆ. ಪ್ರೆಸೆಂಟ್ ಅದು 41,000 ಕೊಟ್ಟಿದೆ, ಬಟ್ ಇದು ಮ್ಯೂ ಇಸ್ ಈಕ್ವಲ್ ಟು 40,000, x bar is equal to 41,000, n is equal to 100, standard deviation is 5,000. So this is the given, and this is right tile test. ಈ ಲೆಕ್ಕ ರೈಟ್ ಟೈಲ್ ಟೆಸ್ಟ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಇದರಲ್ಲಿ ಸೇಮ್ ಇದು ರಿಲೆವೆಂಟ್ ಆಗಿರುತ್ತೆ, ನೀವು ವರ್ಕೌಟ್ ಮಾಡಿ. ನೆಕ್ಸ್ಟ್ ಇದು ಬರೀ ಸಿಂಪಲ್ ಪ್ರಾಬ್ಲಮ್ ಕೊಟ್ಟಿದ್ದಾರೆ, 8 ಪ್ರಾಬ್ಲಮ್ಮು. ನೆಕ್ಸ್ಟು ಇದು ಎಕ್ಸಸೈಸ್, ಇದರಲ್ಲೂ ಕೂಡ 100 ಸ್ಟೂಡೆಂಟ್ಸ್ ಇಸ್ ಟೇಕನ್ 100, n is equal to 10. ಸೇಮ್ ಹೈಟ್ ಬಗ್ಗೆ ವೆಯ್ಟ್ ಇತ್ತು, ಅಲ್ಲಿ ಹೈಟ್ ಇದೆ. ಸೊ ವರ್ಕೌಟ್ ಮಾಡಿ, ಇಷ್ಟು ಲೆಕ್ಕಗಳನ್ನು ವರ್ಕೌಟ್ ಮಾಡಿ. ಥ್ಯಾಂಕ್ ಯು. ಮತ್ತು ನಿಮಗೆ ನೆಕ್ಸ್ಟ್, ದಿಸ್ ಈಸ್ ಸೆಕೆಂಡ್ ಕ್ಲಾಸ್ ಆಫ್ ಟೆಸ್ಟಿಂಗ್ ಆಫ್ ಹೈಪೋಥೆಸಿಸ್. ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಝೆಡ್ ಟೆಸ್ಟ್ನ 2ನೇ ಅಪ್ಲಿಕೇಶನ್, ದಟ್ ಈಸ್ ಟೆಸ್ಟ್ ಫಾರ್ ಈಕ್ವಾಲಿಟಿ ಆಫ್ ಮೀನ್ಸಲ್ಲಿ ಆಫ್ 2 ಪಾಪ್ಯುಲೇಷನ್ ಕ್ಲಾಸಲ್ಲಿ ಇದು ಮಾಡೋಣ. ದಿಸ್ ಈಸ್ ಅಬೌಟ್ 3rd ಕ್ಲಾಸ್ ನಿಮಗಿರೋವಂಥದ್ದು ಕ್ಲಾಸಲ್ಲಿ. ಥ್ಯಾಂಕ್ ಯು.